ನಾವೀಗ ಮೇಣಬತ್ತಿಯಿಂದ ಸೀಸಾವನ್ನು ಮಾಡುವ. ಇದು ಒಂದು ಬಹು ಮೋಜಿನ ಪ್ರಯೋಗ. ಇದಕ್ಕಾಗಿ ಕಾಗದದ ಕಪ್ಪುಗಳು, ಸೇಫ್ಟಿ ಪಿನ್ನು, ಮೇಣಬತ್ತಿ, ಉದ್ದ ಸೂಜಿ ಬೇಕಾಗುವುದು. ಮೇಣಬತ್ತಿಯ ಕೆಳಭಾಗದಲ್ಲಿ ಬತ್ತಿಯನ್ನು ಹೊರತೆಗೆಯಿರಿ ಮತ್ತು ಅದನ್ನು ಚೂಪಾಗಿ ಮಾಡಿರಿ. ಈ ರೀತಿಯಾಗಿ ಮೇಣಬತ್ತಿ ಕಾಣುವುದು. ಮೇಣಬತ್ತಿಯ ಮಧ್ಯದಲ್ಲಿಂದ ಒಂದು ಉದ್ದವಾದ ಸೂಜಿಯನ್ನು ಚುಚ್ಚಿ ಹೊರತೆಗೆಯಿರಿ. ಎರಡೂ ಬದಿಗೂ ಸಮಾಂತರ ಅಂತರವಿರಲಿ. ಈ ಸೂಜಿ ಪೈವೋಟ್ದಂತೆ ಕೆಲಸ ಮಾಡುವುದು. ಕಾಗದದ ಕಪ್ಪುಗಳ ತಳಬದಿಯಲ್ಲಿ ಚಿತ್ರದಲ್ಲಿ ತೋರಿಸಿದಂತೆ ಸೇಫ್ಟಿ ಪಿನ್ನುಗಳನ್ನು ಟೇಪ್ದಿಂದ ಅಂಟಿಸಿ. ಇದು ಸ್ಟ್ಯಾಂಡ್ದಂತೆ ಕೆಲಸ ಮಾಡುವುದು. ಮೇಣಬತ್ತಿಯಲ್ಲಿಯ ತಂತಿಯನ್ನು ಸೇಫ್ಟಿಯ ಪಿನ್ನದ ಛಿದ್ರದಲ್ಲಿ ಸೇರಿಸಿ. ಮೇಣಬತ್ತಿಯನ್ನು ಸಮತೋಲನವಾಗಿ ಕಾಯ್ದುಕೊಳ್ಳಲಿ. ಈಗ ಮೇಣಬತ್ತಿ ಎರಡೂ ಬದಿಗಳನ್ನು ಬೆಳಗಿಸಿ. ಸ್ವಲ್ಪ ಕಾಲ ಕಾಯ್ದ ನಂತರ ಮೇಣದ ಹನಿಗಳು ಕೆಳಗೆ ಬೀಳತೊಡಗುವು. ಈಗ ಮೇಣಬತ್ತಿಯು ಸೀಸಾಸಂತೆ ಮೇಲೆ ಕೆಳಗೆ ಆಡುತ್ತಿರುವುದನ್ನು ಕಾಣಬಹುದು. ಎಲ್ಲ ಮೇಣವು ಮುಗಿಯುವವರೆಗೆ ಈ ಆಟ ಮುನ್ನಡೆಯುವುದು. ಮಕ್ಕಳಿಗೆ ಈ ಆಟಿಕೆ ಸಾಕಷ್ಟು ಹಿಡಿಸುತ್ತದೆ. ಈ ಪ್ರಯೋಗವನ್ನು ಮಾತ್ರ ಹಿರಿಯರ ಸಮ್ಮುಖದಲ್ಲಿಯೇ ಮಾಡಬೇಕು.